ಬೆಂಗಳೂರಿನ ಜನರಿಗೆ ಸರ್ಕಾರ ಮತ್ತೊಂದು ಶಾಕ್ ಕೊಟ್ಟಿದೆ. ನೀರಿನ ದರ, ಹಾಲಿನ ದರ, ಕರೆಂಟ್ ದರ, ಡೀಸೆಲ್ ಜೊತೆಗೆ ಈಗ ನೀರಿನ ದರ ಕೂಡ ಏರಿಕೆ ಆಗ್ತಾ ಇದೆ. ಈ ಮೂಲಕ ಈಗಾಗಲೇ ಕಂಗೆಟ್ಟು ಹೋಗಿರುವಂತಹ ಜನರಿಗೆ ನೀರಿನ ಬಿಲ್ ಕೂಡ ಟೆನ್ಷನ್ ಹೆಚ್ಚಿಸ್ತಾ ಇದೆ. ಪ್ರಮುಖವಾಗಿ ಡೊಮೆಸ್ಟಿಕ್ ಅಂತ ಹೇಳಿದ್ರೆ ಗೃಹೋಪಯೋಗಿ ಕನೆಕ್ಷನ್ಗೆ ಲೀಟರ್ಗೆ ಗರಿಷ್ಠ 1 ಪೈಸೆವರೆಗೆ ಹೆಚ್ಚಳಕ್ಕೆ ಜಲಮಂಡಳಿ ನಿರ್ಧಾರವನ್ನು ಮಾಡಿದೆ. 8,000 ಒಳಗಿನ ಸ್ಲಾಬ್ನಲ್ಲಿ ಪ್ರತಿ ಲೀಟರ್ಗೆ 0.1 ಪೈಸೆ ಹೆಚ್ಚಳಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಇನ್ನು ಪ್ರತಿ ವರ್ಷ ಏಪ್ರಿಲ್ 1ರಿಂದ 3% ನೀರಿನ ದರವನ್ನು ಹೆಚ್ಚಳ ಮಾಡಲಾಗುತ್ತೆ. ಇದು ಮೇ ತಿಂಗಳಿನ ಬಿಲ್ನಲ್ಲಿ ಅನ್ವಯ ಆಗುತ್ತೆ ಅಂತ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಹೇಳಿದ್ದಾರೆ. ಈ ಮೂಲಕ ತಿಂಗಳಿಗೆ 20 ರಿಂದ 30 ರೂಪಾಯಿ ಹೆಚ್ಚುವರಿ ಹೊರೆಯಾಗುವಂತ ಸಾಧ್ಯತೆ ಇದೆ. ಪೈಸೆಗಳ ಲೆಕ್ಕದಲ್ಲಿ ನೀರಿನ ಬಿಲ್ ಹೆಚ್ಚಾದ್ರೂ ತಿಂಗಳಿಗೆ ಬಿಲ್ ಬರುವಾಗ 20 ರಿಂದ 30 ರೂಪಾಯಿ ಹೆಚ್ಚಾಗುತ್ತೆ. ಹೀಗಾಗಿ ಬೆಂಗಳೂರಿನ ಜನರು ಸರ್ಕಾರ ವಿರುದ್ಧವಾಗಿ ಹಾಗೆ ಪಾಲಿಕೆ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ನೀರಿನ ದರ ಏರಿಕೆ ಜೊತೆಗೆ ಶಾಲಾ ಶುಲ್ಕಗಳ ವಾಹನಗಳೇನಿದಾವೆ, ಶಾಲಾ ಬಸ್ಗಳು, ಅದರ ಶುಲ್ಕ ಕೂಡ ಹೆಚ್ಚಿಸೋದಕ್ಕೆ ಖಾಸಗಿ ಶಾಲಾ ವಾಹನದ ಸಂಘ ಮುಂದಾಗಿದೆ. ಡೀಸೆಲ್ನ ಬೆಲೆ 2 ರೂಪಾಯಿಗೆ ಹೆಚ್ಚಳವಾಗಿದ್ದು, ಹೀಗಾಗಿ 500 ರಿಂದ 600 ರೂಪಾಯಿವರೆಗೆ ದರ ಹೆಚ್ಚಿಸೋದಕ್ಕೆ ಮುಂದಾಗಿದ್ದಾರೆ. ಮಕ್ಕಳನ್ನ ಶಾಲೆಗೆ ಕರೆದೊಯ್ಯುವಂತಹ ಆಟೋ, ಬಸ್, ಮಿನಿ ಬಸ್ ಸೇರಿ ಬೇರೆ ಬೇರೆ ವಾಹನಗಳಿಗೆ ಬೇರೆ ಬೇರೆ ರೀತಿಯಾದಂತಹ ವಾಹನ ಶುಲ್ಕ ಇರುತ್ತೆ. ಆದರೆ ಸರಿಸುಮಾರು 2,000 ರೂಪಾಯಿಯಿಂದ 2,100 ರೂಪಾಯಿವರೆಗೆ ತಿಂಗಳಿಗೆ ವಾಹನ ಶುಲ್ಕವನ್ನ ಪಡೆಯಲಾಗ್ತಾ ಇತ್ತು. ಸದ್ಯ 2,500 ರೂಪಾಯಿಯಿಂದ 3,000 ರೂಪಾಯಿವರೆಗೂ ಕೂಡ ಏರಿಕೆ ಆಗ್ತಾ ಇದೆ. ಗ್ಯಾಸ್ ಬೆಲೆ 50 ರೂಪಾಯಿ ಏರಿಸಿರುವಂತಹ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಿಡಿಕಾರ್ತಾ ಇದ್ರೆ, ಇತ್ತ ರಾಜ್ಯದಲ್ಲಿ ಬಿಜೆಪಿಗರು ಜನಾಕ್ರೋಶ ಯಾತ್ರೆ ಮುಂದುವರೆದಿದೆ. ಬಿಜೆಪಿಗರು ನಡೆಸ್ತಾ ಇರುವಂತಹ ಜನಾಕ್ರೋಶ ಯಾತ್ರೆ ಇದು. ರಾಜ್ಯ ಸರ್ಕಾರದ ಬೆಲೆ ಏರಿಕೆಯನ್ನ ಖಂಡಿಸಿ ಇವತ್ತು ಉಡುಪಿ ಹಾಗೆ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆ ನಡೆಯೋದಿದೆ. ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಮುಂದುವರೆದಿದೆ. 3 ತಿಂಗಳಿಂದ ಕುಡಿಯುವ ನೀರನ್ನ ಪೂರೈಕೆ ಮಾಡದ ನಗರಸಭೆ ವಿರುದ್ಧವಾಗಿ ರೊಚ್ಚಿಗೆದ್ದ ಮಹಿಳೆಯರು, ಮಕ್ಕಳು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಖಾಲಿ ಕೊಡಗಳನ್ನು ಪ್ರದರ್ಶಿಸಿ ಆಕ್ರೋಶ ಹೊರಹಾಕಿದ್ದಾರೆ. ದಾವಣಗೆರೆ ನಗರದ ಹೊರವಲಯದ ಕುಂದವಾಡದಲ್ಲಿ ಚಲಿಸ್ತಾ ಇದ್ದಂತ ಕಾರ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ತಕ್ಷಣ ರಸ್ತೆ ಬದಿ ಕಾರನ್ನು ನಿಲ್ಲಿಸಿದ್ದು ಕೂಡಲೇ ಪ್ರಯಾಣಿಕರು ಕಾರ್ನಿಂದ ಇಳಿದು ಬಚಾವಾಗಿದ್ದಾರೆ. ಮಾರುತಿ ಬ್ರೀಜಾ ಕಾರು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಯಾದಗಿರಿಯ ಶಹಾಪುರ ನಗರದಲ್ಲಿ ಪಾರ್ಕ್ ಮಾಡಿದಂತ ಬೈಕ್ ಬೆಂಕಿಗೆ ಆಹುತಿಯಾಗಿದೆ. ಹೆಚ್ಚಾಗ್ತಾ ಇರುವಂತಹ ತಾಪಮಾನದ ಕಾರಣದಿಂದ ಬೈಕ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ನೋಡ್ತಾನೆ ಬೈಕ್ ಸುಟ್ಟು ಕರಕಲಾಗಿದೆ. ಸೂಕ್ತ ಬಸ್ ಸೇವೆಗೆ ಒತ್ತಾಯಿಸಿ ಮೈಸೂರಿನ ಹುಣಸೂರು ತಹಶೀಲ್ದಾರ್ ಕಚೇರಿ ಬಳಿ ಎಸ್ಎಫ್ಐ ಪ್ರತಿಭಟನೆ ನಡೆಸಿದೆ. ಅರಸು ಪ್ರತಿಮೆ ಬಳಿ ಎಲ್ಲಾ ಸರ್ಕಾರಿ ಬಸ್ಗಳನ್ನು ನಿಲ್ಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಸೂಕ್ತ ಸಮಯಕ್ಕೆ ಬಸ್ ಬರುವಂತೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಮಗಳು ನಿಶ್ಚಿತಾರ್ಥವಾಗಿದ್ದ ಯುವಕನ ಜೊತೆ ಆಕೆಯ ತಾಯಿ ಪರಾರಿಯಾಗಿದ್ದಾಳೆ. ಉತ್ತರ ಪ್ರದೇಶದ ಆಲಿಗಢದಲ್ಲಿ ವಿವಾಹಕ್ಕೆ ಕೆಲ ದಿನದ ಮುಂಚೆ ಘಟನೆ ನಡೆದಿದೆ. ಮದುವೆಗೆ ಇಟ್ಟಿದ್ದಂತ ಲಕ್ಷಾಂತರ ರೂಪಾಯಿ ಹಣ, ಚಿನ್ನಾಭರಣದ ಜೊತೆಗೆ ಇಬ್ಬರು ಕಾಲ್ಕಿತ್ತಿದ್ದಾರೆ. ಕೇಂದ್ರ ಸಚಿವ ಜಿತಿನ್ ರಾಮ್ ಮಾಂಝಿ ಮೊಮ್ಮಗಳನ್ನ ಪತಿ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾನೆ. ಬಿಹಾರದ ಗಯಾದಲ್ಲಿ ಸುಷ್ಮಾ ದೇವಿಯನ್ನ ಕೊಲ್ಲಲಾಗಿದೆ. ಪತ್ನಿ ಸುಷ್ಮಾ ಬೇರೊಬ್ಬನ ಜೊತೆಗೆ ಅಕ್ರಮ ಸಂಬಂಧ ಹೊಂದಿದ್ದಾಳೆ ಅಂತ ಆರೋಪಿಸಿ ರಮೇಶ್ ಕೊಂದಿದ್ದಾನೆ. ಉತ್ತರಾಖಂಡ್ನ ಚಮೋಲಿಯಲ್ಲಿ ಮಳೆಗೆ ಭೂಕುಸಿತವಾಗಿದ್ದು 3 ವಾಹನಗಳು ಮಣ್ಣಲ್ಲಿ ಹೂತು ಹೋಗಿವೆ. ತರಾಲಿ ದೇವಲ್ ರಸ್ತೆಯಲ್ಲಿ ಘಟನೆ ನಡೆದಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ವಜ್ರ ಪಾಲಿಶ್ ಮಾಡುವ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ 118 ಕಾರ್ಮಿಕರು ನೀರನ್ನ ಕುಡಿದು ಅಸ್ವಸ್ಥರಾಗಿದ್ದಾರೆ. ಗುಜರಾತ್ನ ಸೂರತ್ ನಗರದ ಅನಾಬ್ ಜೆಮ್ಸ್ ಕಂಪನಿಯಲ್ಲಿ ಅವಘಡ ಸಂಭವಿಸಿದ್ದು, ಯಾರೋ ನೀರಿಗೆ ಸಲ್ಫಾಸ್ ಮಿಕ್ಸ್ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇವತ್ತು ಆರ್ಸಿಬಿ ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಪಂದ್ಯ ನಡೆಯಲಿದೆ. ತವರಿನಲ್ಲಿ ಮೊದಲ ಪಂದ್ಯವನ್ನ ಸೋತಿರುವಂತಹ ಆರ್ಸಿಬಿ ಗೆಲುವಿನ ಭರವಸೆಯಲ್ಲಿದೆ.